ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ತುಂಬ ದಿವಸದಿಂದ ಮಳೆ ಬೇರೆ ಇತ್ತು, ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ನಿಲ್ಸಿದ್ದು. ಇನ್ನು ಹಣ್ಣು ಬೇರೆ ಬರ್ತಾ ಇದೆ, ಹಣ್ಣು ಬೇರೆ ಕುಯ್ಬೇಕು. ಇವತ್ತಿಂದ ಏನ್ ಕೆಲಸ ಮಾಡೋಣ ಅಂತ ಶುರು ಮಾಡಿದೀವಿ ಅಂದ್ರೆ, ಸ್ವಲ್ಪ ಲಿಂಡನ್ ಹಚ್ಚೋದು ಬಾಕಿ ಇತ್ತು, ಹಾಗಾಗಿ ಲಿಂಡನ್ ಹಚ್ಚೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೀವಿ. ಬಾಕಿ ಎಲ್ಲಾ ಕೆಲಸನೂ ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಈಗ ಲಿಂಡನ್ ಹಚ್ಚಿ ಸ್ಪ್ರೇ ಮಾಡಿಬಿಟ್ರೆ ಮುಗೀತು. ತೋಟದಲ್ಲಿ ಹಣ್ಣು ಕುಯ್ದು ಇನ್ನೇನಿದ್ರೆ ಮೆಣಸು ಕುಯ್ಯೋದು ಅಷ್ಟೇ. ಹಂಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ಯಾರಲೆಲ್ಲ ಇಟ್ಕೊಂಡು ಎಲ್ಲ ನೀರು ತುಂಬಿಸ್ಕೊತಾ ಇದೀವಿ. ಇವಾಗ ನಾವು ಬಂದು ನಮ್ಮ ಫಸ್ಟ್ ಸಣ್ಣ ಗಿಡದಿಂದ ಹಚ್ಚಿಸ್ಕೊಂಡು ಹೋಯ್ತಾ ಇದೀವಿ. ಏನ್ ಐಡಿಯಾ ಮಾಡಿದೀವಿ ಅಂದ್ರೆ, ಲೇಬರ್ಸ್ ಗಳ ತೊಂದರೆ ಇರೋದ್ರಿಂದ ಗಿಡಕ್ಕೆ ಹಚ್ಚೋ ಬದಲು ಲಿಂಡನ್ ತರ ಇದು ಸ್ಪ್ರೇ ಮಾಡೋ ತರ ಹೊಡಿಯೋಣ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲದನ್ನು ಕೂಡ ತೋರಿಸ್ಕೊಡ್ತೀನಿ. ಯಾವ ತರ ಹೊಡಿಬೇಕು, ಮತ್ತೆ ಯಾವ ತರ ಹೊಡೆದ್ರೆ ಏನು ಉಪಯೋಗ, ಮತ್ತೆ ಲಿಂಡನ್ ಹೊಡೆದ್ರಿಂದ ಏನು ಅನ್ನೋದನ್ನೆಲ್ಲ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇವತ್ತು ನಾವು ಬಂದು ಏನೇನು ಹೊಡಿತಿದೀವಪ್ಪ ಅಂದ್ರೆ, ಆಮ್ಲ ಮತ್ತೆ ಬೇವಿನ ಎಣ್ಣೆನ ಹಾಕೋಬಿಟ್ಟು ಹೊಡಿತಾ ಇದೀವಿ. ಯಾಕಂದ್ರೆ ಇದನ್ನ ಹೊಡಿಯೋದ್ರಿಂದ ಹುಳಿನ ರೆಕ್ಕೆ ಮತ್ತೆ ಗಿಡ ಬೋರಲ್ ಬಂದಿದ್ರೆ ಮತ್ತೆ ಅದೇನು ಬರಬಾರ್ದು ಅನ್ನೋದು ಕೂಡ ಕಾರಣಕ್ಕಾಗಿ ಕೂಡ ಹೊಡಿತಿದೀವಿ. ಮತ್ತೆ ಇನ್ನೊಂದು ಏನಾದ್ರು ಇದ್ರೆ ಅಲ್ಪ ಸ್ವಲ್ಪ ಈಗ ಹುಳಗಳ ಏನಾದ್ರು ಹೊಡೆದಿ ಎಲ್ಲ ತಿಂತಾ ಇದ್ರೆ ಅದಕ್ಕೂ ಕೂಡ ಒಳ್ಳೇದು. ಹಾಗಾಗಿ ಇದನ್ನ ಪ್ರತಿ ವರ್ಷ ಕೂಡ ಹೊಡಿತೀವಿ, ಹಚ್ಚಿಸ್ತೀವಿ ಒಂದೆರಡು ಸತಿ. ಇದನ್ನ ಕೂಡ ಯಾರು ಕೂಡ ಮರೆಯೋದಿಲ್ಲ. ಎಲ್ಲರೂ ಕೂಡ ನೀವು ಕೂಡ ವಿಡಿಯೋ ನೋಡೋರು ಕೂಡ ಹಚ್ಚಿಸ್ತೀರ ಅಂತ ನಂಗೆ ಗೊತ್ತು. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ, ಯಾರಾದ್ರೂ ಮರ್ತ್ ಬಿಟ್ಟಿದ್ರೆ ಅವ್ರು ಕೂಡ ಜ್ಞಾಪನ ಮಾಡ್ಕೊಂಡು ಇದನ್ನ ಮರಿದಂಗೆ ಹಚ್ಚಿಸಿ, ಮತ್ತೆ ಮುಂದಿನ ವರ್ಷಕ್ಕೆ ಗಿಡನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ. ಯಾವ ಔಷಧಿ ಆಗ್ತಾ ಇದೀವಿ ಅಂದ್ರೆ, ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಆಮ್ಲ ಮತ್ತೆ ಬೇವಿನ ಎಣ್ಣೆ ಹಾಕ್ತಿದೀವಿ. ಆಮ್ಲ ಬಂದು 500 ml ನ ಹಾಕ್ತಾ ಇದೀವಿ, ಅಂದ್ರೆ ಅರ್ಧ ಲೀಟರ್ನ. ಬೇವಿನ ಎಣ್ಣೆ ಬಂದು 250 ml ನ ಹಾಕ್ತಾ ಇದೀವಿ. ಇದು ಕೂಡ ಹುಳಗಳು ಬರ್ದಿಲ್ದಂಗೆ ಮತ್ತೆ ಹೆಲ್ಪ್ ಮಾಡುತ್ತೆ ಬೇವಿನ ಎಣ್ಣೆ ಕೂಡ. ಹಂಗಾಗಿ ಮುಂಚೆ ಎಲ್ಲ ಲಿಂಡನ್ನ ಬ್ಯಾರಲ್ ಕದ್ರ ಬಿಟ್ಟು ಹಚ್ಚಿಸ್ತಾ ಇದ್ರು. ಈಗ ಗೊತ್ತಲ್ಲ ಯಾವ ತರ ಪ್ರಾಬ್ಲಮ್ ಆಗಿದೆ ಅಂತ. ಜನಗಳು ಕ್ಲೀನ್ ಆಗೆಲ್ಲ ಹಚ್ಚೋದಿಲ್ಲ, ಮತ್ತೆ ಉಜ್ಜೋದು ಇಲ್ಲ, ಪಾಚಿ ಇಲ್ಲ. ಹಂಗಾಗಿ ಈಗ ಈ ತರ ಮಾಡ್ತಾ ಇದೀವಿ. ಸುಮ್ನೆ ಅವ್ರಿಗೆ ಕೊಡೋ ದುಡ್ಡಿಗೆ ಇಲ್ಲ ಔಷಧಿ ಒಂದ್ ಸ್ವಲ್ಪ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನೀಟಾಗಿ ಹೊಡಿಯೋಣ ಅಂತ ಹೇಳ್ಬಿಟ್ಟು ಈ ತರ ಐಡಿಯಾನ ಮಾಡಿದೀವಿ. ಈ ತರ ಹೊಡಿಯೋದ್ರಿಂದ ಔಚಿ ಎಲ್ಲ ಇರುತ್ತಲ್ಲ, ಅದನ್ನ ಏನು ಹೋಗೋದಿಲ್ಲ. ಆದಷ್ಟು ಕೈಯಲ್ಲಿ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಬಟ್ ಈಗ ಯಾರು ಕೂಡ ಕೈಯಲ್ಲಿ ಹಚ್ಚಾರು ಅಂತವ್ರು ಇಲ್ಲ. ಬಂದ್ರು ಕೂಡ ಸುಮ್ಮನೆ ಗಿಡನ ಹಂಗೆ ಒರೆಸ್ಬಿಟ್ಟು ಮೇಲಿಂದ ವ್ಯವಸ್ಥೆನ ಹಿಂಡ್ತಾರೆ. ಹಂಗಾಗಿ ನಾವು ಈ ತರ ಸ್ಪ್ರೇ ಮಾಡೋ ತರ ಮಾಡ್ಬಿಟ್ಟು ಲ್ಯಾನ್ಸ್ ಅಲ್ಲಿ ಹೊಡಿತಾ ಇದೀವಿ ಲಿಂಡನ್ನ. ನೀವು ಇವಾಗ ನೋಡ್ಬೋದು ನಮ್ಮ ತೋಟದಲ್ಲಿ ಯಾವ ತರ ಹೊಡಿತಿದೀವಿ ಅನ್ನೋದು ಕೂಡ ತೋರಿಸ್ತಾ ಇದೀನಿ ಈ ವಿಡಿಯೋದಲ್ಲಿ. ನೋಡಿ, ಮೇನ್ ಸೆಂಟ್ರಲ್ಲಿ ಬಡ್ಡೆ ಇರುತ್ತಲ್ಲ, ಆ ಬಡ್ಡೆಗೆ ನೀಟಾಗಿ ಹೊಡಿತಾ ಇದಾರೆ. ಔಷಧಿ ಒಳಗೆಲ್ಲ ಹೋಗಿ ಅದರಲ್ಲೆಲ್ಲ ಹುಳ ಇದ್ರೆ ಅದರಲ್ಲೆಲ್ಲ ಇರೋದು ಸತ್ತೋಗ್ಲಿ ಅಂತ. ಈ ಹುಳನೇ ಈ ಗಿಡಕ್ಕೆ ಬೋರಲ್ ಆಗ್ಲಿ ಮತ್ತೆ ಗಿಡ ಹಾಳು ಹೋಗಕ್ಕಾಗ್ಲಿ, ಗಿಡ ಎಲ್ಲ ರೆಕ್ಕೆ ಎಲ್ಲ ಏನೋ ಒಂಥರ ಕಾಯಿಲೆ ಬರೋಕ್ಕಾಗ್ಲಿ ಹೈಯೆಸ್ಟ್ ಹೆಲ್ಪ್ ಮಾಡೋ ಅಂತದ್ದು. ಹಾಗಾಗಿ ಇದನ್ನ ಔಷಧಿನ ತಪ್ಪದೆ ಪ್ರತಿಯೊಬ್ರು ಕೂಡ ಹೊಡಿಬೇಕು. ನಾವು ಕೂಡ ಹೊಡಿತಾ ಇದೀವಿ. ನೋಡಿ ಯಾವ ತರ ಹೊಡಿತಾ ಇದಾರೆ ಅನ್ನೋದು ಕೂಡ ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ಈಗ ಬಡ್ಡೆಗೆಲ್ಲ ಹೊಡೆದ್ರು, ಮತ್ತೆ ರೆಕ್ಕೆಗಳಿಗೂ ಕೂಡ ಸಂದಿಗೂ ಕೂಡ ಹೊಡಿತಾ ಇದಾರೆ. ಒಂಥರ ಈಗ ಜಾಯಿಂಟ್ ಬಂದ್ಬಿಟ್ಟು ಅದ್ರಲ್ಲಿ ಎಲ್ಲಾ ಕಡೆಗೂ ರೆಕ್ಕೆ ಆಳ್ಕೊಂಡಿರುತ್ತಲ್ಲ, ಬುಡ ಮತ್ತೆ ರೆಕ್ಕೆ ಸಂದಿ ಎಲ್ಲ ಕೂಡ ಹೊಡಿತಾ ಇದಾರೆ. ಸ್ಪ್ರೇ ಮಾಡೋ ತರ ಸುಮ್ನೆ ಮೇಲೆ ಕೆಳಗೆ ಎಲ್ಲ ಇಟ್ಕೊಂಡು ಎಲ್ಲಾ ಕಡೆಗೂ ಹಾರಿಸ್ಕೊಂಡು ಬರ್ತಾ ಇಲ್ಲ. ಇದನ್ನ ಯಾವತ್ತೂ ಕೂಡ ಹಾರ್ಸಕ್ ಹೋಗ್ಬಾರ್ದು. ಒಂದ್ ಸ್ವಲ್ಪ ಮುಂದೆ ತುದಿನ ಚೂಪ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕಡೆಗೂ ಬಡ್ಡೆಗೆ ಮತ್ತೆ ಸಂದಿಗೆ ಎಲ್ಲೆಲ್ಲಿ ಹೊಡಿಬೇಕು ಅಲ್ಲಲ್ಲಿಗೆ ಹೊಡಿಯೋ ತರ ಮಾಡ್ಕೊಂಡು ಲ್ಯಾನ್ಸ್ ಅಲ್ಲಿ ಈ ತರ ನೀಟಾಗಿ ಹೊಡಿಬೇಕು. ಅದ್ ಬಿಟ್ಬಿಟ್ಟು ಸ್ಪ್ರೇ ಮಾಡ್ಬೇಕಾದ್ರೆ ಅಗ್ಲ ಮಾಡ್ಕೊಂಡು ಹಾರಿಸ್ಕೊಂಡು ಎಲ್ಲ ಕಡೆಗೂ ಇದು ಮಾಡ್ತೀವಲ್ಲ, ಆ ತರ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ತರ ಹೊಡಿಯೋದ್ರಿಂದ ಏನಾದ್ರು ಫಾಲ್ಟ್ ಬರ್ತಾ ಏನಾದ್ರು ಮತ್ತೆ ಏನಾದ್ರು ಉಪಯೋಗ ಆಗಲ್ಲ ಅನ್ನೋರು ಕೂಡ ಇರ್ತಾರೆ. ಆತರ ಏನು ಇಲ್ಲ. ಇದರಿಂದ ನಾವು ಒಂದು 3-4 ವರ್ಷದಿಂದ ಹೊಡಿತಾ ಇದೀವಿ. ಗಿಡಗಳಾಗ್ಲಿ ಏನೇ ಆಗ್ಲಿ, ಯಾವುದೇ ತರ ಕಾಯಿಲೆ ಆಗ್ಲಿ ಏನೂ ಇಲ್ಲ. ಪ್ರತಿಯೊಂದು ಗಿಡಗಳು ಕೂಡ ಚೆನ್ನಾಗಿದೆ. ಮತ್ತೆ ಲಿಂಡನ್ ಹಚ್ಚೋದ್ರಕ್ಕಿಂತ ಈ ತರ ಹೊಡಿಯೋದೇ ಬೆಸ್ಟ್ ಅಂತ ಹೇಳ್ಬೋದು. ಸ್ವಲ್ಪ ಔಷಧಿ ಜಾಸ್ತಿ ಅನ್ನೋದು ಬೇಕಾಗುತ್ತೆ, ಏನು ಮಾಡಕ್ ಆಗೋದಿಲ್ಲ. ಈಗ ಲೇಬರ್ಸ್ ಕಾಯ್ದ್ರೆ ಕೊಡ್ತಾ ಇದ್ವಾ ಇಲ್ವೋ, ಅವ್ರು ಹಚ್ಚಲಿ ಬಿಡ್ಲಿ ನಾವು ಕೊಡ್ಬೇಕಾಗಿತ್ತು. ಕ್ಲೀನಾಗಿ ಹಚ್ತಾರೋ ಇಲ್ವೋ ನಾವು ನೋಡ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾರ ಕಡೆಗೂ ಗಮನ ಹರ್ಸಕ್ ಆಗಲ್ಲ. ಇದ್ರಲ್ಲಾರ ಹೆಂಗ್ ಹೊಡಿತಾರೆ ಏನು ಅನ್ನೋದನ್ನ ಕೂಡ ಎಲ್ಲ ಕಂಪಲ್ಸರಿ ಕಣ್ಣಲ್ಲಿ ನಾವು ನೋಡ್ಬೋದು. ಹಾಗಾಗಿ ಇದು ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ತೋಟದಲ್ಲಿ ನಾವು ಬಂದು 2 ಲೆನ್ಸ್ನ ಹಾಕೊಂಡಿದೀವಿ. ತೀರಾ ಜಾಸ್ತಿನೂ ಹಾಕೊಂಡಿಲ್ಲ, ಯಾಕಂದ್ರೆ ಲಿಂಡನ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿ ಹೊಡ್ಕೊಬರ್ಬೇಕು. ಹಂಗಾಗಿ ಇಬ್ರು ಲ್ಯಾನ್ಸ್ನ ಇಟ್ಕೊಂಡು ಹೊಡಿತಾ ಇದಾರೆ. ಆ ಕಡೆ ಒಬ್ರು ಈ ಕಡೆ ಒಬ್ರು 4 ಗಿಡನ. ಮತ್ತೆ ಅವ್ರ ಜೊತೆ ಇನ್ನೊಬ್ರು ಆ ಕಡೆ ಈ ಕಡೆ ಇಬ್ರು ಬಿಡಿಸ್ಕೊಡ್ತಾ ಜಾಯಿಂಟ್ ನ ಇಟ್ಕೊಂಡು ಎಲ್ಲ ನೀಟಾಗಿ ನೋಡ್ಕೊಂಡು ಪೈಪ್ ಎಲ್ಲ ಸಿಕ್ಕಾಕೊಂಡಿಲ್ದಂಗೆ ಎಳ್ಕೊಂಡು ಬರ್ತಾ ಇದಾರೆ. ಇನ್ನ ಮಿಷಿನ್ ಹತ್ರ ಒಬ್ರು ಕಂಪಲ್ಸರಿ ಇರಲೇಬೇಕು. ಯಾಕಂದ್ರೆ ಸಾಲ ಹತ್ತಿದ್ದಂಗೆ ಸ್ವಲ್ಪ ಪೈಪ್ ನ ಮೇಲ್ಗಡೆ ನಿಂತ್ಕೊಂಡು ಎಳ್ಕೋಬೇಕಾಗುತ್ತೆ. ಮತ್ತೆ ಮಿಷಿನ್ ಹತ್ರ ಔಷಧಿನ ಕದ್ರು ಕೊಡ್ಬೇಕಾಗುತ್ತೆ. ಮತ್ತೆ ಸೆಕ್ಷನ್ ಕೂಡ ಮೇಕಿದೆ ಅಂತ ಇರುತ್ತೆ, ಯಾವಾಗ ಬೇಕಾಗ ಹೇಳಕ್ಕಾಗಲ್ಲ. ಹಾಗಾಗಿ ಕಂಪಲ್ಸರಿ ಮಿಷಿನ್ ಹತ್ರ ಒಬ್ರು ಇರಬೇಕು. ಟೋಟಲ್ ಹೊಡಿಯೋಕೆ ಬೇಕಾಗಿರೋ ಜನ ಅಂದ್ರೆ 3, 4, 5 ಮೆಂಬರ್ಸ್ ಅಂತ ಕಂಪಲ್ಸರಿ ಇರಲೇಬೇಕು ಈ ತರ ಹೊಡಿಯೋಕೆ. ಹಚ್ಚೋದಾರು 5 ಜನ ಇದ್ರು ಹಚ್ಬೋದು ಅಂತಾನೆ ಹೇಳ್ತೀರಾ, ಬಟ್ ಹೊಡೆದಷ್ಟು ನೀಟಾಗಿ ಹಚ್ಚೋದಿಲ್ಲ. ಹಾಗಾಗಿ ನಾನು ಏನಂತ ರೆಫರ್ ಮಾಡ್ತೀನಿ ಅಂದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ.
ಈಗ ಇವತ್ತು ಪೂರ್ತಿ ಒಂದ್ ದಿವಸ ಎಲ್ಲ ಕಂಪ್ಲೀಟ್ ಆಗಿ ಹೊಡೆದ್ವಿ. ಅದಾಗ್ತಿದ್ದಂಗೆ ಸ್ವಲ್ಪ ಮಳೆ ಮೋಡ ಬೇರೆ ಇತ್ತು, ಹಾಗಾಗಿ ಬೇಗ ನಿಲ್ಸಿದ್ವಿ. ಮತ್ತೆ ಮಾರನೇ ದಿವಸ ಹೊಡೆಯೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಅವತ್ತು ಕೂಡ ಸಿಕ್ಕಾಪಟ್ಟೆ ಮಳೆ ಯಾಕೋ ಬಂತು, ಬೆಳಗ್ಗೆನೆ ಶುರು ಆಯ್ತು. ಹಂಗಾಗಿ ಇವತ್ತು ಕಂಪ್ಲೀಟ್ ಆಗಿ ನಿಲ್ಸಿದ್ವಿ. ಅದಾಗ್ತಿದ್ದಂಗೆ ಇವತ್ತು 3ನೇ ದಿವಸ. ಈಗ 2 ದಿವಸ ಕಂಪ್ಲೀಟ್ ಆಗೋಯ್ತು. ಒಂದ್ ದಿವಸ ಹೊಡೆದ್ವಿ, ಒಂದ್ ದಿವಸ ವೇಸ್ಟ್ ಆಯ್ತು. ಈಗ 3ನೇ ದಿವಸ. ಇವತ್ತು ನಮ್ಮ ದೊಡ್ಡ ತೋಟಕ್ಕೆ ಹೊಡಿತಾ ಇದೀವಿ, ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಗಿಡ, ಇಲ್ಲೂ ಕೂಡ ಹೊಡಿತಾ ಇದೀವಿ. ಇವತ್ತು ಒಬ್ರು ಲೇಬರ್ ಜಾಸ್ತಿ ಇರೋದ್ರಿಂದ ಇವತ್ತು 3 ಲೆನ್ಸ್ ಹಾಕೊಂಡಿದೀವಿ. 3 ಲೆನ್ಸ್ ಅಲ್ಲಿ ಯಾವ ತರ ಹೊಡಿತಿದ್ವಿ ಅನ್ನೋದು ಕೂಡ ತೋರಿಸ್ತೀನಿ, ಬನ್ನಿ ಈ ವಿಡಿಯೋದಲ್ಲಿ ನೋಡಿ. ಮಾಮೂಲಿ ಏನ್ ನೀರು ತುಂಬಿಸ್ಕೊಂಡು ಔಷಧಿ ಎಲ್ಲ ಕದ್ರಕೋಬೇಕು, ಎಲ್ಲ ಕದ್ರಕೊಂಡೆಲ್ಲ ಆಗಿದೆ. 3 ಲೆನ್ಸ್ ನ ಯಾವ ತರ ಹಾಕೊಂಡಿದೀವಿ ಅಂದ್ರೆ, ಮಿಷಿನ್ ಇಂದ ಒಂದ್ ಜಾಯಿಂಟ್ ಅಲ್ಲಿ ಒಂದ್ ಸಿಂಗಲ್ ಲೆಂತ್ ಹಾಕೋಬಿಟ್ಟು ಅದಕ್ಕೆ 2 ಜಾಯಿಂಟ್ ಹಾಕೋಬಿಟ್ಟು 2 ಲೆನ್ಸ್ ನ ಹಾಕೊಂಡಿದೀವಿ. ಆ ಕಡೆಗೊಬ್ರು ಈ ಕಡೆಗೊಬ್ರು ಹೊಡ್ಕೊ ಬರ್ತಾ ಇದಾರೆ. ಮತ್ತೆ ಮಿಷಿನ್ ಬೆಡ್ಡೆ 2 ಪೈಪ್ ಹಾಕೋಷ್ಟು 2 ಕಲೆಕ್ಷನ್ ಹೋಲ್ಸ್ ಕೊಟ್ಟಿದ್ರು. ಹಾಗಾಗಿ ಇನ್ನೊಂದಕ್ಕೆ ಅದನ್ನ ಪೈಪ್ ಜಾಯಿಂಟ್ ಮಾಡ್ಕೊಬಿಟ್ಟು ಅದಕ್ಕೆ ಸಿಂಗಲ್ ಲೆನ್ಸ್ ನ ಹಾಕೊಂಡಿದೀವಿ. ಒಬ್ರು ಈ ಕಡೆ ಕೆಳಗಡೆ ಲೈನ್ ಹೊಡಿತಾ ಇದ್ರೆ, ಇನ್ನೊಬ್ರು ಮೇಲ್ಗಡೆ ಲೈನ್ ಅಲ್ಲಿ ಹೊಡ್ಕೊ ಬರ್ತಾ ಇದಾರೆ. ಈ ತರ ಮಾಡಿದ್ರೆ ಬೆಸ್ಟ್, ಯಾಕಂದ್ರೆ ನಮ್ಮ ತೋಟದಲ್ಲಿ ಮಧ್ಯೆ ರೋಡ್ ಇರೋದ್ರಿಂದ ಒಬ್ರು ಮೇಲೆ ಒಬ್ರು ಕೆಳಗೆ ಹೊಡಿಬಹುದು. ಆ ತರ ನಾವು ಐಡಿಯಾನ ಮಾಡ್ಕೊಂಡು ಹೊಡಿತಾ ಇದೀವಿ. ಅವಾಗ ಬೇಗ ಕೂಡ ಆಗುತ್ತೆ. ಮತ್ತೆ ಹೊಡಿಬೇಕಾದ್ರೆ ನೀವೇನಾದ್ರೂ ಅಪ್ಪಿತಪ್ಪಿ ಜನ ಕರ್ಕೊಂಡು ಏನಾದ್ರು ಹೊಡಿಸ್ತಾ ಇದ್ರೆ, ನೀವು ಆದಷ್ಟು ಅವಾಗ ಅವ್ರು ಯಾವ ತರ ಹೊಡಿತಿದ್ದಾರೆ ಏನು ಅನ್ನೋದು ಕೂಡ ನೋಡ್ತಾ ಇರಿ. ಯಾಕಂದ್ರೆ ಹೊಡಿಬೇಕಾದ್ರೆ ಅಪ್ಪಿತಪ್ಪಿ ಸ್ವಲ್ಪ ಮಿಸ್ ಆಗುತ್ತೆ, ಸಾಲ್ಗಳಾಗ್ಲಿ ಗಿಡಗಳಾಗ್ಲಿ ಎಲ್ಲದನ್ನು ಕೂಡ ನೋಡಿ ತೋರಿಸಿ ಹೇಳ್ಕೊಂಡು ಹೊಡೆಸ್ಕೊ ಬರ್ಬೇಕು. ಯಾವತ್ತೂ ಕೂಡ ಇದೊಂದು ಮರಿಬೇಡಿ. ಮತ್ತೆ ಅವ್ರು ಏನಂದ್ರೆ ಟೈಮಿಂಗ್ಸ್ ಆಗ್ಲಿ ಮತ್ತೆ ಬೇಗ ಆಗ್ಲಿ ಅನ್ನೋದು ಕಾರಣಕ್ಕಾಗಿ ಕೂಡ ಹೆಂಗ್ ಬೇಕಂಗೆ ಆರಿಸ್ಕೊಬರೋರು ಒಬ್ಬೊಬ್ರು ಇರ್ತಾರೆ. ಯಾಕಂದ್ರೆ ಇದನ್ನ ನನ್ನ ಅನುಭವದಲ್ಲಿ ನಾನು ನೋಡಿರೋದಕ್ಕಾಗಿ ಇದನ್ನ ನಿಮ್ ಕೂಡ ಹಂಚ್ಕೋತಾ ಇದ್ದೀನಿ. ನೀವು ಕೂಡ ಈ ತರ ಜನ ಕರ್ಕೊಂಡು ಕೆಲಸ ಮಾಡಿಸ್ಬೇಕಾದ್ರೆ ಆದಷ್ಟು ನೋಡ್ಬಿಟ್ಟು ಕ್ಲೀನ್ ಆಗಿ ಮಾಡಿಸ್ಕೊಳ್ಳಿ. ಇವತ್ತು ಸ್ವಲ್ಪ ಒಳವಿದೆ, ಇವತ್ತು ಯಾವುದೇ ತರ ಮಳೆ ಏನು ಬರಂಗ್ ಕಾಣ್ತಾ ಇಲ್ಲ. ಹಂಗಾಗಿ ಇವತ್ತು ಕಂಪ್ಲೀಟ್ ಆಗಿ ಹೊಡೆದು ಮುಗಿಯುತ್ತೆ. ಹಂಗಾಗಿ ಇವತ್ತು ಹೊಡಿತಾ ಇದೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಹಣ್ಣು ಬೇರೆ ಬಂದಿದ್ಯಾ ಸಿಕ್ಕಾಪಟ್ಟೆ, ಅದು ಬೇರೆ ಒಂದು ತೊಂದರೆ ಆಗಿದೆ. ಫ್ರೀ ಆಗಿರೋದ್ರಿಂದ, ಬಿಸಿಲಾಗಿರೋದ್ರಿಂದ ಸ್ವಲ್ಪ ಔಷಧಿನೂ ಕೂಡ ಹೊಡೆದು ಮುಗಿಸ್ಕೊತಾ ಇದೀವಿ. ಈ ಕಡೆ ಔಷಧಿನೂ ಬಿಡೋಂಗಿಲ್ಲ, ಈ ಕಡೆ ಕಾಫಿ ಹಣ್ಣು ಬಿಡೋಂಗಿಲ್ಲ. ಎರಡೂ ಕೂಡ ನಮಗೆ ಬೇಕೇ ಬೇಕು. ಯಾಕಂದ್ರೆ ಔಷಧಿ ಬಿಟ್ರೆ ಗಿಡ ಹೋಗುತ್ತೆ, ಕಾಫಿ ಹಣ್ಣು ಕೊಯ್ದೆಲ್ಲ ಬಿಟ್ರೆ ಉದ್ರಿ ಆಳೋಗುತ್ತೆ. ವರ್ಷ ಎಲ್ಲ ಕಷ್ಟಪಟ್ಟಿರೋದಕ್ಕೆ ಕಾಫಿ ಹಣ್ಣು ಕುಯ್ಕೊಂಡಿಲ್ಲ ಅಂದ್ರೆ ನಮಗೂ ಲಾಸು. ಹಂಗಾಗಿ ಅದನ್ನು ಕೂಡ ನಾವು ನೋಡ್ಬೇಕು. ಅದ್ರ ಜೊತೆಗೆ ಕಪ್ಪಿ ಬೇರೆ ಲೂಟಿ ಕೂಡ ಮಾಡಕ್ಕೆ ಶುರು ಮಾಡಿದ್ದೇವೆ. ಹಾಗಾಗಿ ನಾವು ತೋಟದಲ್ಲೇ ಒಂದು ಏರ್ ಗನ್ನ ತಂದಿಟ್ಕೊಂಡಿದೀವಿ. ಅಂದ್ರೆ ನಾವು ಕಪ್ಪಿ ಮೇಲೆ ಫೈರ್ ಮಾಡೋದಿಲ್ಲ, ಸುಮ್ನೆ ಅವಕ್ಕೆ ತೋರಿಸ್ಬಿಟ್ಟು ಎದುರಿಸ್ಬಿಟ್ಟು ಓಡಿಸ್ತೀವಿ. ಅವು ಹಂಗಾಗಿ ಅಕ್ಕಪಕ್ಕ ತೋಟ ಬಿದ್ದು ಎಲ್ಲಾರ ಹೋಗಿ ಒಂದ್ ಕಡೆ ಕೂರ್ತವೆ. ಪಾಪ ಅವು ಏನು ಮಾಡಕ್ ಹೋಗಲ್ಲ, ಅವು ಒಂದು ಹೊಟ್ಟೆಪಾಡಿಗಾಗಿ ಬರ್ತವೆ. ಆದ್ರೂ ನಾವು ಇಲ್ಲಿ ನಮ್ಮ ಬೆಳೆನ ನಾವು ತೆಕ್ಕೋಬೇಕಲ್ಲ, ಇಲ್ಲ ಅಂದ್ರೆ ಬಿಟ್ರೆ ನಾವು ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ, ಬೆಳೆ ಕೂಡ ಹಾಳೋಗುತ್ತೆ. ಹಂಗಾಗಿ ಅದನ್ನ ಎಲ್ಲ ಕಡೆ ನೋಡ್ಬೇಕಲ್ಲ. ಹಂಗಾಗಿ ಗನ್ ಹಿಡ್ಕೊಂಡು ಅವಕ್ಕೂ ಸ್ವಲ್ಪ ತೋರಿಸಿ ಎದುರಿಸಿ ಮಾಡಿ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ. ನಿಮ್ ತೋಟದಲ್ಲೂ ಕೂಡ ಇದೇ ತರ ಕಪಿಗಳು ಏನಾರ ತೊಂದರೆ ಕೊಡ್ತಿದ್ರೆ, ಎಲ್ಲ ಬೆಕ್ಕುಗಳು ಏನಾರ ತೊಂದರೆ ಕೊಡ್ತಿದ್ರೆ ನೀವು ಕೂಡ ಕಮೆಂಟ್ ನ ಮಾಡಿ. ಇದೇ ತರ ನಾವು ಇವತ್ತು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ನಮ್ಮ ತೋಟಕ್ಕೆಲ್ಲ ಹೊಡೆದಿ 3 ದಿವಸದಿಂದ ಸತತ ಪ್ರಯತ್ನ ಪಟ್ಟು ಹೊಡೆದಿ ಅಂತೂ ಇಂತೂ ಲಿಂಡನ್ನ ಹೊಡೆದಿ ಮುಗಿಸಿದ್ವಿ. ಇನ್ನು ಲಿಂಡನಿಂದ ಏನು ತೊಂದರೆ ಇಲ್ಲ. ಇನ್ನು ಒಂದು ರೌಂಡ್ ಸ್ಪ್ರೇ ಮಾಡಕ್ ಉಳಿದಿದೆ, ಅದನ್ನ ಮಾಡಿಬಿಟ್ರೆ ನಮ್ಮ ಕಾಫಿ ಗಿಡಗಳು ಇನ್ನೂ ಇದೇ ತರ ವರ್ಷ ಕೆಲಸನ ಮಾಡ್ಕೋತಾ ಬರ್ತಾ ಇದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಕೂಡ ಒಳ್ಳೆ ಫಸಲು ಕೂಡ ಬಿಡುತ್ತೆ. ಹಂಗಾಗಿ ಪ್ರತಿಯೊಬ್ರು ಕೂಡ ಈ ತರ ಕೆಲಸಗಳನ್ನ ಮಾಡಿ, ಯಾರು ಕೂಡ ಯಾವುದೇ ಕೆಲಸಗಳು ಮಳೆ ಆಯ್ತು ಅದಾಯ್ತು ಇದಾಯ್ತು ಅಂತ ಬಿಡೋಕೆ ಹೋಗ್ಬೇಡಿ. ಯಾಕಂದ್ರೆ ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ. ಪ್ರತಿಯೊಂದು ಗಿಡನೂ ಕೂಡ ಉಳಿಸ್ಕೋಬೇಕು. ಮತ್ತೆ ಗಿಡ ಹೋದ್ರೆ ಮತ್ತೆ ಹಾಕಿ ಅದು ಬೆಳೆದು ಅದು ಫಸಲು ಬಿಡೋದಕ್ಕೆ ಭಾರಿ ಕಷ್ಟ, 2 ರಿಂದ 3 ವರ್ಷ ಕಾಯ್ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ರಿಗೆ ಹೇಳೋದೇನಂದ್ರೆ, ಗಿಡ ಇರೋದನ್ನ ಆದಷ್ಟು ಕೇರ್ ಮಾಡಿ ಉಳಿಸ್ಕೊಳ್ಳಿ. ಮತ್ತೆ ಕಾಫಿ ಕೂಡ ಹಣ್ಣು ಎಲ್ಲರ ತೋಟದಲ್ಲೂ ಬಂದಿದೆ ಅನ್ಕೋತೀನಿ. ನಿಮ್ಮ ತೋಟದಲ್ಲಿ ಕೂಡ ಕಾಫಿ ಹಣ್ಣು ಬಂದಿದ್ರೆ ಆದಷ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಇವಾಗ ಎಲ್ಲಾನು ಕೂಡ ಎಲ್ಲ ತಗೊಂಡು ಇನ್ನೇನು ಸೀದಾ ಮನೆಗೆ ಹೋಗ್ತೀವಿ. ಮತ್ತೆ ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು ಅಂದ್ರೆ, ಇನ್ನೂ ಯಾರ್ಯಾರು ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದೇ ತರ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.